ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅನ್ನುವಂಥ ಮಾತನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಇನ್ನು ದೇಶ ಕಾಯೋದಕ್ಕೆ ಸೈನಿಕ ಹುಟ್ಟಬೇಕು, ಆದರೆ ನಮ್ಮ ಮನೆಯಲ್ಲೆಲ್ಲ ಅದು ಪಕ್ಕದ ಮನೆಯಲ್ಲೇ ಹುಟ್ಟಬೇಕನ್ನುವಂಥ ಮನಸ್ಥಿತಿಯ ಜನ ನಮಗೆ ಬೇಕಾದಷ್ಟು ಸಿಗ್ತಾರೆ. ಇಂತಹ ಡಬಲ್ ಸ್ಟ್ಯಾಂಡರ್ಡ್ಗಳ ಸಾಲಲ್ಲಿ ಮೊದಲ ಸ್ಥಾನವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸೋಕಾಲ್ಡ್ ಸಮಾಜವಾದಿ, ಸೋಕಾಲ್ಡ್ ಅಹಿಂದ ನಾಯಕ ಸಿದ್ದರಾಮಯ್ಯನವರು ನಿಲ್ತಾರೆ. ಅರೆ ಯಾಕೆ ಮುಮ್ತಾಜ್ ಹೀಗೆಲ್ಲ ಹೇಳ್ತಾ ಇದೀಯಾ? ಹೀಗೆ ಹೇಳೋದಕ್ಕೆ ಕಾರಣ ಏನು ಹೇಳಮ್ಮ? ಅದ್ಯಾಕೆ ಹಾಗೆಲ್ಲ ಆರೋಪವನ್ನ ಮಾಡ್ತಾ ಇದೀಯಾ ಅಂತ ಕೇಳಬಹುದು ನೀವು. ಖಂಡಿತವಾಗ್ಲೂ ಹೇಳ್ತೀನಿ. ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಡಾಕ್ಟರ್ ಜಿ ಪರಮೇಶ್ವರ್ ಅವರವರೆಗೆ ನಮ್ಮ ರಾಜ್ಯದಲ್ಲಿ ಒಬ್ಬರೇ ಒಬ್ರು ದಲಿತ ಮುಖ್ಯಮಂತ್ರಿ ಆಗುವಂಥದನ್ನ ತಪ್ಪಿಸಿದಂತಹ ಸಿದ್ದರಾಮಯ್ಯನವರ ಬಾಯಲ್ಲಿ ಈ ರೀತಿಯಾದಂತಹ ಮಾತುಗಳು. ಏನಂತ? ಬಿಜೆಪಿ ದಲಿತರೊಬ್ಬರನ್ನ ಆಯ್ಕೆ ಮಾಡಬೇಕು. ಸಿದ್ದರಾಮಯ್ಯನವರೇ, ನಿಮ್ಮ ಈ ಮಾತನ್ನ ಕೇಳಿ ರಾಜ್ಯದ ಜನ ಈಗಲೂ ನಗಾಡ್ತಾನೆ ಇದ್ದಾರೆ ನೋಡಿ. ವೀಕ್ಷಕರ, ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಗೆ ಡಿಕೆಶಿ ಅವರು ತಮ್ಮ ಹಕ್ಕನ್ನ ಜೋರಾಗಿ ಕೇಳೋದಕ್ಕೆ ಆರಂಭ ಮಾಡಿದ ಕೂಡಲೇ ದಲಿತ ಸಿಎಂ ಅನ್ನುವಂಥ ಅದೇ ಹಳೆಯ ಬಾಣವನ್ನ ಪ್ರಯೋಗ ಮಾಡುವ ಮೂಲಕ ಇಡೀ ಮುಖ್ಯಮಂತ್ರಿ ಚರ್ಚೆಯನ್ನ ಬೇರೆ ದಿಕ್ಕಿಗೆ ತಗೊಂಡು ಹೋಗಿ ನಿಲ್ಲಿಸ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಆಗುವಂಥದ್ದು ಸ್ವತಃ ತಮ್ಮನ್ನ ತಾವೇ ಅಹಿಂದ ನಾಯಕ ಅಂತ ಘೋಷಣೆ ಮಾಡಿಕೊಂಡಿರುವಂತಹ ಸಿದ್ದರಾಮಯ್ಯನವರಿಗೆ ಇಷ್ಟ ಇಲ್ಲ. ಪ್ರತಿ ಬಾರಿ ದಲಿತರು ಮುಖ್ಯಮಂತ್ರಿ ಕುರ್ಚಿಗೆ ಏರ್ತಾರೆ ಅನ್ನುವಂತಹ ಮಾತು ಕೇಳಿದ ಕೂಡಲೇ ಸಿದ್ದರಾಮಯ್ಯನವರು ಅಡ್ಡಗಾಲನ್ನ ಹಾಕಿ ಅದೆಷ್ಟೋ ಜನರ ರಾಜಕೀಯ ಜೀವನವನ್ನೇ ಮುಗಿಸಿದ್ದಾರೆ. ಇನ್ನು ಕೆಲವರನ್ನ ರಾಜಕೀಯದಲ್ಲಿ ಶಕ್ತಿ ಇಲ್ಲದ ಹಾಗೆ ಮಾಡಿದ್ದಾರೆ. ಯಾರು? ಸಿದ್ದರಾಮಯ್ಯ ಉರುಫ್ ದಲಿತ ವಿರೋಧಿ ನಾಯಕ. ವೀಕ್ಷಕರೇ, ರಾಜ್ಯದಲ್ಲಿ 2013ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿರ್ತಾರೆ. ಅವತ್ತು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತವನ್ನ ಪಡೆದು ಗೆದ್ದರೆ ಪಕ್ಕಾ ದಲಿತ ಸಿಎಂ ಆಗಿ ಪರಮೇಶ್ವರ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅಂತ ಇಡೀ ದಲಿತ ಸಮುದಾಯ ಆಸೆಯನ್ನ ಇಟ್ಕೊಂಡು ಕೂತಿತ್ತು. 2013ರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬರುತ್ತೆ. ಕರ್ನಾಟಕ ಜನರು ಅಫ್ಕೋರ್ಸ್ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ಆದರೆ ಪರಮೇಶ್ವರ್ ಅವರಿಗೆ ಅದೃಷ್ಟ ಕೈ ಕೊಡುತ್ತೆ. ಅವರು ಕೊರಟಗೆರೆಯಿಂದ ಸೋಲನ್ನು ಕಾಣ್ತಾರೆ. ಅಲ್ಲಿ ಸಿಎಂ ಅಭ್ಯರ್ಥಿಯಾಗಿದ್ದಂತಹ ಪರಮೇಶ್ವರ್ ಅವರ ಎದುರು ಜೆಡಿಎಸ್ ಅಭ್ಯರ್ಥಿ ಜಯವನ್ನ ಗಳಿಸ್ತಾರೆ. ವೀಕ್ಷಕರ, ಅವತ್ತು ಕಾಂಗ್ರೆಸ್ ಮನಸ್ಸು ಮಾಡಿದಿದ್ರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಯಾವತ್ತಾದ್ರೂ ದಲಿತರಿಗೆ ಅಧಿಕಾರವನ್ನು ನೀಡುತ್ತಾ? ದೇಶದ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸೋದಕ್ಕೆ ಅವರದೇ ಸಹಾಯಕನನ್ನ ಕಣಕ್ಕೆ ಇಳಿಸಿದ್ದು ಪ್ರತಿ ಒಬ್ಬರಿಗೂ ಗೊತ್ತು. ಬಾಬಾ ಸಾಹೇಬರನ್ನ ಸತತ 2 ಎಲೆಕ್ಷನ್ ಅಲ್ಲಿ ಸೋಲಿಸಿದ್ದು ಇದೇ ದಲಿತ ಪ್ರೇಮಿ ಅಂತ ತಮ್ಮನ್ನ ತಾವು ಕರೆದುಕೊಳ್ಳುವಂತಹ ಕಾಂಗ್ರೆಸ್ ಅನ್ನುವಂಥದ್ದು ಪ್ರತಿ ಒಬ್ಬರಿಗೂ ಗೊತ್ತು. ಇಂತಹ ಕಾಂಗ್ರೆಸ್ನಿಂದ ದಲಿತರು ಇನ್ನೇನು ನಿರೀಕ್ಷೆ ಮಾಡಬೇಕು? ಏನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ, ನೀವೇ ಹೇಳಿ. ವೀಕ್ಷಕರೇ, ಅವತ್ತು ಪರಮೇಶ್ವರ್ ಅವರನ್ನ ಸೋಲಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ಇದೇ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ನಿಜವಾದ ದಲಿತ ಪ್ರೇಮಿ ಆಗಿದ್ದಿದ್ರೆ, ನಿಜವಾಗ್ಲೂ ದಲಿತರ ಬಗ್ಗೆ ಕಾಳಜಿ ಇರೋರೇ ಆಗಿದ್ದಿದ್ರೆ ಅವತ್ತು ಪರಮೇಶ್ವರ್ ಅವರ ಪರವಾಗಿ ನಿಲ್ಲಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಹಾರಿ ಕೇವಲ 7 ವರ್ಷ ಆಗಿತ್ತು. ಸಿದ್ದರಾಮಯ್ಯನವರ ನಿಯತ್ತು ಪರಮೇಶ್ವರ್ ಅವರ ಪರವಾಗಿ ಇರಬೇಕಾಗಿತ್ತು, ಆದ್ರೆ ಇರಲಿಲ್ಲ. ಸಿದ್ದರಾಮಯ್ಯನವರ ನಿಯತ್ತು ಇದ್ದಂಥದ್ದು ಕೇವಲ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ. ಅದಕ್ಕೋಸ್ಕರ ಒಳ್ಳೆ ಪ್ಲಾನ್ ಅನ್ನ ಮಾಡಿ ದಲಿತ ಪ್ರೇಮಿ ಅಂತ ಕರೆಸಿಕೊಳ್ಳುವಂತಹ ಸಿದ್ದರಾಮಯ್ಯನವರು ದಲಿತರಾಗಿದ್ದಂತಹ ಪರಮೇಶ್ವರ್ ಅವರನ್ನ ಸೋಲಿಸ್ತಾರೆ. ಅವತ್ತಿಂದ ಇವತ್ತಿನವರೆಗೆ ನಾನು ದಲಿತರ ಪರ ಅಂತ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊಸಳೆ ಕಣ್ಣೀರು ಸುರಿಸ್ತಾ ನಾಟಕವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಬಿಡಿ. ವೀಕ್ಷಕರು, 2013ರಲ್ಲಿ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದಿದ್ರೆ ಪರಮೇಶ್ವರ್ ಅವರು ಅವತ್ತೇ ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು. ಆ ಮೂಲಕ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ ಒಬ್ರು ದಲಿತರು ಸಿಎಂ ಆಗಿ ದಾಖಲೆಯನ್ನು ಕೂಡ ಬರಿತಾ ಇದ್ರು. ಕಡೆ ಪಕ್ಷ ಸೋತಿದ್ದಂತಹ ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸಿ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿದಿದ್ರೂ ಕೂಡ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬಹುದಿತ್ತು ಹೇಗೋ. ಆದರೆ ಅಧಿಕಾರದ ಆಸೆ ಇಟ್ಕೊಂಡಿದ್ದಂತಹ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಎಷ್ಟು ದೂರ ಇಡಬಹುದೋ ಅಷ್ಟು ದೂರ ಇಡ್ತಾರೆ. ವೀಕ್ಷಕರು, ಇನ್ನು ದಲಿತ ಮುಖ್ಯಮಂತ್ರಿ ರೇಸ್ನಲ್ಲಿ ಆ ಸಂದರ್ಭದಲ್ಲಿ ಸಂಸದರಾಗಿದ್ದಂತಹ ಈಗಿನ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಅವಕಾಶ ಇತ್ತು. 2013ರಲ್ಲಿ ಒಂದು ಕಡೆ ಪರಮೇಶ್ವರ್ ಅವರು ಸೋಲ್ತಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸ್ಪಷ್ಟ ಬಹುಮತವನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ಪಕ್ಕ ಅಂತ ರಾಜ್ಯದ ದಲಿತರು ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡಿಗೂ ಕೂಡ ದಲಿತರನ್ನ ಮುಖ್ಯಮಂತ್ರಿ ಮಾಡ್ಬೇಕನ್ನುವಂತಹ ಆಸಕ್ತಿನೇ ಇರಲಿಲ್ಲ. ಯಾಕಂದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದವರಲ್ವೇ ಇವರು, ಇನ್ನು ಬೇರೆಯವರು ಯಾವ ಲೆಕ್ಕ ಇವರಿಗೆ? ಇವತ್ತು ಮಾತೆತ್ತಿದ್ರೆ ಸಂವಿಧಾನ ಅಂಬೇಡ್ಕರ್ ಜಿ ಅಂತ ಅವರ ಹೆಸರನ್ನ ಇಟ್ಕೊಂಡು ಗೆಲ್ಲುವಂತಹ ಇದೇ ಕಾಂಗ್ರೆಸ್ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲ್ಸುತ್ತೆ. ಅವರಿಗೆ ಕೊಡಬಾರ್ದ ಕಷ್ಟವನ್ನ ಕೊಡುತ್ತೆ ಕಾಂಗ್ರೆಸ್. ಬಾಬಾ ಸಾಹೇಬರ ಅಂತ್ಯ ಸಂಸ್ಕಾರಕ್ಕೆ ಸ್ಥಳವನ್ನ ನೀಡಿದ್ರ ಅದೂ ನೀಡಲಿಲ್ಲ. ಗಾಂಧಿ ಕುಟುಂಬದವರು ಸತ್ರೆ ಅವರಿಗೆ 10 ಎಕರೆ ಸ್ಥಳ ಬೇಕು. ಆದ್ರೆ ಇವತ್ತು ನೀವು ಹೆಸರನ್ನ ಹೇಳಿ ಬದುಕ್ತಾ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದೇ ಕಾಂಗ್ರೆಸ್ ಸ್ಥಳವನ್ನೇ ನೀಡಲಿಲ್ಲ. ಇವೆಲ್ಲವೂ ಕೂಡ ನಿಮ್ಮ ಕಾಂಗ್ರೆಸ್ ಮಾಡಿರೋದು ಅಲ್ವಾ ಅಂತ ಕೇಳಿದ್ರೆ ಇವತ್ತಿನ ಯಾವೊಬ್ಬ ಕಾಂಗ್ರೆಸ್ ನಾಯಕ ಕೂಡ ಅದನ್ನು ಒಪ್ಪೋದಕ್ಕೆ ರೆಡಿನೇ ಇಲ್ಲ. ಒಬ್ರು ಬಾಯ್ ಬಿಡಲ್ಲ. ಆಯ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಕಾಂಗ್ರೆಸ್ ಇಲ್ಲ. ಗಾಂಧಿ ಪರಿವಾರದವರು ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ಕೊಂಡ್ರೆ ಈ ಕಡೆ ಅಂಬೇಡ್ಕರ್ ಅವರಿಗೆ ಏನು ಕೊಡ್ಲಿಲ್ಲ. ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡೋದಕ್ಕೆ ಬಿಜೆಪಿನೇ ಬರಬೇಕಾಯ್ತು. ಸ್ವತಃ ರಾಜ್ಯದ ಮಾಜಿ ಸಭಾಪತಿ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೆಲ್ಲ ಕಷ್ಟವನ್ನ ಕೊಡ್ತು ಅಂತ ಕಣ್ಣೀರಿಟ್ಕೊಂಡು ವಿಧಾನಸಭೆಯಲ್ಲಿ ಹೇಳಿದ್ದು ನಿಮಗೆಲ್ರಿಗೂ ಗೊತ್ತಿದೆ ಅಂತ ಅಂದುಕೊಳ್ತೀನಿ. ವೀಕ್ಷಕರು, ಇನ್ನು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಕಾಲಿಡೋದಕ್ಕೆ ಮೊದಲೇ ದಲಿತ ನಾಯಕರಾಗಿ ಬೆಳೆದಿದ್ದಂತಹ ಶ್ರೀನಿವಾಸ ಪ್ರಸಾದ್ರನ್ನ ಮೂಲೆಗುಂಪು ಮಾಡಿದ್ದು ಕೂಡ ಇದೇ ಸಿದ್ದರಾಮಯ್ಯನವರು. ಕಾಂಗ್ರೆಸ್ಸಿನ ನಿಷ್ಠಾವಂತ ನಾಯಕರಾಗಿದ್ದಂಥವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಚಿವ ಸ್ಥಾನವನ್ನ ಕೂಡ ನೀಡೋದಕ್ಕೆ ನಿರಾಕರಿಸ್ತಾರೆ. ತಮ್ಮ ದಲಿತ ಪ್ರೇಮವನ್ನ ಆ ಮೂಲಕ ವ್ಯಕ್ತಪಡಿಸ್ತಾರೆ. ಇಡೀ ಜೀವನವನ್ನ ಕಾಂಗ್ರೆಸ್ಸಿನ ಏಳಿಗೆಗಾಗಿ ಕಳೆದಿದ್ದಂತಹ ಶ್ರೀನಿವಾಸ ಪ್ರಸಾದ್ ಅವರಿಗೆ ಸಿದ್ದರಾಮಯ್ಯನವರ ರಾಜಕೀಯ ಅಧಿಕಾರದ ಮುಂದೆ ಅವಕಾಶನೇ ಸಿಗಲ್ಲ. ಅವರ ರಾಜಕೀಯದ ಭವಿಷ್ಯ ಮಂಕಾಗಿ ಹೋಗುತ್ತೆ. ಈ ವಿಚಾರ ಹೈಕಮಾಂಡಿಗೆ ಗೊತ್ತಿರಲಿಲ್ವಾ? ಖಂಡಿತ ಗೊತ್ತಿತ್ತು. ಆದರೆ ಅವರ ಮನಸ್ಥಿತಿ ಕೂಡ ಸೇಮ್ ಟು ಸೇಮ್ ಅದೇ ಆಗಿತ್ತು. ಕೊನೆಗೆ ಅವರಿಗೆ ರಾಜಕೀಯ ಶಕ್ತಿಯನ್ನ ನೀಡಿದ್ದು ಇದೇ ಬಿಜೆಪಿ. 2013ರಿಂದ ಇಲ್ಲಿವರೆಗೆ ದಲಿತ ಸಿಎಂ ಅನ್ನುವಂತಹ ಕೂಗು ಪ್ರತಿದಿನ ಕಾಂಗ್ರೆಸ್ ಅಲ್ಲಿ ಕೇಳಿ ಬರ್ತಾನೆ ಇದೆ. ಆದ್ರೆ ಸಿದ್ದರಾಮಯ್ಯನವರು ಇರೋವರೆಗೂ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಕುರ್ಚಿ ಸಿಗಲ್ಲ, ಸಿದ್ದರಾಮಯ್ಯನವರು ಕುರ್ಚಿ ಬಿಡಲ್ಲ. ಇದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ರಾಷ್ಟ್ರಪತಿ ಹುದ್ದೆಗೇರಿದಂತಹ ರಾಮನಾಥ್ ಕೋವಿಂದ್ ದಲಿತರು ಯಾರು ಮಾಡಿದ್ದು? ಬಿಜೆಪಿ. ಈಗ ಬುಡಕಟ್ಟು ಸಮುದಾಯದ
ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು ಯಾರು? ಬಿಜೆಪಿ. ಆಯ್ತಪ್ಪ, ಇಷ್ಟೆಲ್ಲ ದಲಿತರ ಪರ ಕಾಳಜಿಯನ್ನ ವಹಿಸುವಂತಹ ನೀವು ಯಾಕೆ ಮುಖ್ಯಮಂತ್ರಿ ಸ್ಥಾನವನ್ನ ದಲಿತ ನಾಯಕರಿಗೆ ಬಿಟ್ಟು ಕೊಡಬಾರದು? ಇಷ್ಟು ವರ್ಷ ಸಿಎಂ ಸೀಟನ್ನ ಅನುಭವಿಸಿದಂತಹ ನೀವು ಯಾಕೆ ದಲಿತರ ಪರ ನಿಂತು ಇನ್ನು ಉಳಿದ ವರ್ಷದ ಅಧಿಕಾರವನ್ನ ದಲಿತರಿಗೆ ಬಿಟ್ಟುಕೊಟ್ಟು ಉದಾರಿ ವಿಶಾಲ ಹೃದಯ ಅಂತ ಯಾಕೆ ಅನ್ನಿಸ್ಕೊಳ್ಬಾರ್ದು ಸಿದ್ದರಾಮಯ್ಯನವರೇ? ಇದಕ್ಕೆ ನಿಮ್ಮ ಉತ್ತರ ಇದೆಯಾ ಸಿದ್ದರಾಮಯ್ಯನವರೇ? ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಸೋಲಿಸಿದಂತಹ ಕಾಂಗ್ರೆಸ್ನಿಂದ ತನ್ನದೇ ಪಕ್ಷದ ದಲಿತ ನಾಯಕರನ್ನ ತನ್ನ ಅಧಿಕಾರದ ಆಸೆಗೆ ಸೈಡ್ ಲೈನ್ ಮಾಡಿದಂತಹ ಸಿದ್ದರಾಮಯ್ಯನವರಿಂದ ಇದಕ್ಕೆ ಉತ್ತರವನ್ನ ನಿರೀಕ್ಷೆ ಮಾಡಬಹುದಾ? ಕಷ್ಟ ಇದೆ, ಆದ್ರೂ ಮಾಡ್ತೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.